ಇವಾಗ ತಾನೇ SSLC ಎಕ್ಸಾಮ್ ಮುಗ್ದಿದೆ. ಸೊ ಇವಾಗ ಎಲ್ರಿಗೂ ಕೂಡ ಚಿಂತೆ ಇರೋದು ಈ ಒಂದು SSLC ರಿಸಲ್ಟ್ ಯಾವಾಗ ಅಂತ ಹೇಳಿ. ಸೊ ಇದ್ರ ಬಗ್ಗೆನೇ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಅಪ್ಡೇಟ್ ಗಳನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಬನ್ನಿ ಹಾಗಾದ್ರೆ ತಡ ಮಾಡದೇನೆ ವಿಡಿಯೋನ ಶುರು ಮಾಡೋಣ. ಅದಕ್ಕೂ ಮೊದಲು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವಾಗ ಮೊದಲನೇದಾಗಿ ಇವ್ಯಾಲ್ಯೂಯೇಷನ್. SSLC ಎಕ್ಸಾಮ್ ಮುಗಿತಾ ಇದ್ದ ಹಾಗೇನೆ ನೆಕ್ಸ್ಟ್ ಬರೋದೇ ಇವ್ಯಾಲ್ಯೂಯೇಷನ್. ಈ ಇವ್ಯಾಲ್ಯೂಯೇಷನ್ ಅನ್ನ ಇದೇ ಏಪ್ರಿಲ್ 15ರಿಂದ ಶುರು ಮಾಡ್ತಾರೆ ಅನ್ನುವಂತಹ 100% ಪಕ್ಕಾ ಮಾಹಿತಿ ಸಿಗ್ತಾ ಇರುವಂತದ್ದು. ಸೊ ಏಪ್ರಿಲ್ 15ರಿಂದ ನಿಮ್ಮ ಇವ್ಯಾಲ್ಯೂಯೇಷನ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರೆ ಒಂದ್ ಸ್ವಲ್ಪ ದಿನ ತಗೊಳುತ್ತೆ. ಅದೆಷ್ಟು ದಿನ ತಗೊಳುತ್ತೆ, ಹಾಗೇನೆ ರಿಸಲ್ಟ್ ಬರೋದಕ್ಕೆ ಎಷ್ಟು ದಿನ ಆಗಬಹುದು, ಅದ್ರ ಬಗ್ಗೆ ಅಪ್ಡೇಟ್ ಅನ್ನ ಕೊಡ್ತೀನಿ. ಅದಕ್ಕೂ ಮೊದಲು ಮತ್ತೊಂದು ಎಕ್ಸ್ಕ್ಲೂಸಿವ್ ಮಾಹಿತಿ ಇರುವಂತದ್ದು. ಅದೇನಪ್ಪಾ ಅಂತ ಹೇಳಿದ್ರೆ, ಇವಾಗ ನಿಮ್ಮ SSLC ಎಕ್ಸಾಮ್ ಆಯ್ತಲ್ವಾ, ಸೊ ಯಾವ ಪ್ರಶ್ನೆಗೆ ಯಾವ ಉತ್ತರ, ಮತ್ತು ಫಾರ್ ಎಕ್ಸಾಂಪಲ್ ಒಂದು 5 ಮಾರ್ಕ್ಸ್ ನ ಒಂದು ಪ್ರಶ್ನೆ ಕೇಳಿದ್ದಾರೆ ಅಂತ ತಿಳ್ಕೊಳ್ಳಿ. ಯಾವ್ಯಾವ ಪಾಯಿಂಟ್ ಅನ್ನ ಬರೆದ್ರೆ ನಿಮ್ಗೆ ಎಷ್ಟೆಷ್ಟು ಮಾರ್ಕ್ಸ್ ಇರುತ್ತೆ ಅನ್ನೋದರ ಬಗ್ಗೆ ಒಂದು ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನ್ ಅಂತ ಇರುತ್ತೆ. ಸೊ ಅದನ್ನ ರಿಲೀಸ್ ಮಾಡಿದ್ದಾರೆ ಈಗಾಗಲೇ. ಸೊ ಅದರ ಪ್ರಕಾರನೇ ಇವ್ಯಾಲ್ಯೂಯೇಷನ್ ನಡೆಯುತ್ತೆ. ಫಾರ್ ಎಕ್ಸಾಂಪಲ್ ಒಂದು 5 ಮಾರ್ಕ್ಸ್ ನ ಪ್ರಶ್ನೆ ಇದೆ, ಅದರಲ್ಲಿ 6 ಪಾಯಿಂಟ್ ಗಳನ್ನ ನೀವು ಬರಿಬೇಕಾಗಿರುತ್ತೆ ಅಂತ ಕನ್ಸಿಡರ್ ಮಾಡಿ. ಸೊ ಅದರಲ್ಲಿ ಈ 3 ಪಾಯಿಂಟ್ ಅನ್ನ ಬರೆದ್ರೆ ನಿಮ್ಗೆ 2.5 ಮಾರ್ಕ್ಸ್ ಸಿಗುತ್ತೆ. ಇನ್ನು ಈ 3 ಪಾಯಿಂಟ್ ಅನ್ನ ಬರೆದ್ರೆ 2.5 ಮಾರ್ಕ್ಸ್ ಸಿಗುತ್ತೆ ಅಂತ ಅನ್ನೋದಾದ್ರೆ, ನೀವು ಈ ಒಂದು ಪ್ರಶ್ನೆನ ಅಟೆಂಡ್ ಮಾಡಿದೀರಾ ಮತ್ತು 3 ಪಾಯಿಂಟ್ಸ್ ಅನ್ನ ಬರ್ದಿದ್ದೀರಾ ಅನ್ನೋದಾದ್ರೆ ನಿಮ್ಗೆ 2.5 ಮಾರ್ಕ್ಸ್ ಸಿಗುತ್ತೆ. ಸೊ ಅದನ್ನ ನೀವು ಈಗಲೇ ಚೆಕ್ ಮಾಡ್ಕೊಳ್ಬಹುದು. ಎಲ್ರಿಗೂ ಕೂಡ ಇದು ಅವೈಲೇಬಲ್ ಇದೆ. ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನ್ ಅಂತ ಇದನ್ನ ಕರೀತಾರೆ. ಸೊ ಈ ಒಂದು ಲಿಸ್ಟ್ ಅನ್ನ ನೀವು ಈಸಿಯಾಗಿ ಡೌನ್ಲೋಡ್ ಮಾಡ್ಕೊಂಡು ಇದನ್ನ ಚೆಕ್ ಮಾಡ್ಕೊಳ್ಬಹುದು. ಹಾಗಾದ್ರೆ ಇದನ್ನ ನೀವು ಎಲ್ಲಿ ಚೆಕ್ ಮಾಡಬಹುದು ಅಂತ ಹೇಳಿದ್ರೆ KSEAB. ಸೊ ಈ ಒಂದು ವೆಬ್ಸೈಟ್ ಅಲ್ಲಿ ನೀವು ಚೆಕ್ ಮಾಡ್ಕೊಳ್ಬಹುದಾಗಿದೆ. ಅದನ್ನ ಹೇಗೆ ಚೆಕ್ ಮಾಡ್ಕೊಳ್ಬೇಕು ಅನ್ನೋದನ್ನ ತಿಳ್ಕೊಳ್ಳುವಂತಹ ಕುತೂಹಲ ನಿಮ್ಗಿದ್ರೆ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಅದ್ರ ಬಗ್ಗೆ ವಿಡಿಯೋನ ಮಾಡಿ ಡೀಟೇಲ್ ಆದ ಮಾಹಿತಿನ ತಿಳಿಸ್ಕೊಡ್ತೀನಿ. ಇನ್ನು ನೆಕ್ಸ್ಟ್ ವಿಷಯಕ್ಕೆ ಬರೋದಾದ್ರೆ, ಇವ್ಯಾಲ್ಯೂಯೇಷನ್ ಸ್ಟಾರ್ಟ್ ಆಗಿದೆ ಏಪ್ರಿಲ್ 15ಕ್ಕೆ ಅಂತ ಹೇಳಿದ್ದೆ. ಸೊ ಈ ಒಂದು ಇವ್ಯಾಲ್ಯೂಯೇಷನ್ ಕಂಪ್ಲೀಟ್ ಆಗೋದಕ್ಕೆ ಮಿನಿಮಮ್ 10ರಿಂದ 15 ದಿನ ಆದ್ರೂ ಬೇಕು. ಸೊ 15 ದಿನ ಬೇಕಾಗತ್ತೆ ಯೂಶುವಲ್ ಆಗಿ. ಸೊ ಹೀಗಾಗಿ ಏಪ್ರಿಲ್ ತಿಂಗಳು ಪೂರ್ತಿ ಏಪ್ರಿಲ್ 30ರ ತನಕನೂ ಕೂಡ ಈ ಒಂದು ಇವ್ಯಾಲ್ಯೂಯೇಷನ್ ನಡೆಯುವಂತಹ ಚಾನ್ಸಸ್ ತುಂಬಾನೇ ಹೈ ಇದೆ. ಸೊ ಹೀಗಾಗಿ ಈ ಇವ್ಯಾಲ್ಯೂಯೇಷನ್ ಮುಕ್ತಾಯವಾದ ನಂತರ ಈ ಒಂದು ಡಾಟಾವನ್ನ ವೆಬ್ಸೈಟ್ಗೆ ಎಂಟ್ರಿ ಮಾಡ್ತಾರೆ. ಹಾಗೇನೆ ಸೊ ಸರ್ವರ್ ಅನ್ನ ಮೇಂಟೈನ್ ಮಾಡಬೇಕಾಗಿರುತ್ತೆ ರಿಸಲ್ಟ್ ಅನ್ನ ನೋಡ್ಬೇಕು ಅಂತ ಹೇಳಿದ್ರೆ. ಅದರಿಂದಾಗಿನೇ ಏಪ್ರಿಲ್ 30ಕ್ಕೆ ಇವ್ಯಾಲ್ಯೂಯೇಷನ್ ಕಂಪ್ಲೀಟ್ ಆಗಿ ಡಾಟಾನೆಲ್ಲ ವೆಬ್ಸೈಟ್ಗೆ ಅಪ್ಲೋಡ್ ಮಾಡಿ ಸರ್ವರ್ ಅನ್ನ ಸ್ಟೇಬಲ್ ಮಾಡೋದಕ್ಕೆ ಮಿನಿಮಮ್ 3ರಿಂದ 4 ದಿನ ತಗೊಳುತ್ತೆ. ಮಿನಿಮಮ್ ಅಂತ ಹೇಳಿದ್ರು, ಮ್ಯಾಕ್ಸಿಮಮ್ ಎಷ್ಟು ಬೇಕಿದ್ರು ತಗೊಳ್ಬಹುದು. ಬಟ್ ಅರೌಂಡ್ ಮೇ ಮೊದಲನೇ ವಾರ ಏನಿದೆ, ಮೇ 5ನೇ ತಾರೀಕು ಮೊದಲನೇ ವಾರ ಆಗುತ್ತೆ. ಬಟ್ ಒಂದು ಮೇ 7, ಸೊ ಇಷ್ಟನ್ನ ನೀವು ಕನ್ಸಿಡರ್ ಮಾಡಬಹುದು. ಮೇ 7ರ ಆಸುಪಾಸಲ್ಲಿ ನಿಮ್ಮ ರಿಸಲ್ಟ್ ಬರುವಂತಹ ಚಾನ್ಸಸ್ ಇದೆ. ಮೇ 5 ಅಥವಾ ಮೇ 6 ಹಾಗೇನೆ ಮೇ 7 ಈ 3 ದಿನಗಳಲ್ಲಿ ನಿಮ್ಮ ರಿಸಲ್ಟ್ ಬರುವಂತಹ ಚಾನ್ಸಸ್ ತುಂಬಾನೇ ಹೈ ಇದೆ ಅಟ್ ಪ್ರೆಸೆಂಟ್ ಅಲ್ಲಿ. ಈ ಇವ್ಯಾಲ್ಯೂಯೇಷನ್ ಏನ್ ನಡೆಯುತ್ತೆ ಏಪ್ರಿಲ್ 15ರಿಂದ. ಸೊ ಈ ಇವ್ಯಾಲ್ಯೂಯೇಷನ್ ಶುರುವಾಗಿ ಇವ್ಯಾಲ್ಯೂಯೇಷನ್ ಮುಕ್ತಾಯ ಆಗೋದು ಯಾವ ದಿನಕ್ಕೆ ಅನ್ನುವಂತಹ ವಿಷಯದ ಮೇಲೆ ಡಿಪೆಂಡ್ ಆಗುತ್ತೆ ನಿಮ್ಮ ರಿಸಲ್ಟ್ ಯಾವಾಗ ಬರುತ್ತೆ ಅನ್ನೋದು. ಅಟ್ ಪ್ರೆಸೆಂಟ್ ಅಲ್ಲಿ ಇರುವಂತಹ ಸಿಚುವೇಶನ್ ಪ್ರಕಾರ ಏಪ್ರಿಲ್ 30ರ ಒಳಗಾಗಿ ನಿಮ್ಮ ಇವ್ಯಾಲ್ಯೂಯೇಷನ್ ಮುಕ್ತಾಯ ಆಗುತ್ತೆ. ಹಾಗೇನೆ ಮೇ ಮೊದಲನೇ ವಾರ ಅಥವಾ ಮೇ 7ರ ಒಳಗಾಗಿ ನಿಮ್ಮ ರಿಸಲ್ಟ್ ಬರುವಂತಹ ಚಾನ್ಸಸ್ ತುಂಬಾನೇ ಹೈ ಇದೆ. ಸೊ ಇದಿಷ್ಟು SSLC ರಿಸಲ್ಟ್ ನ ಬಗ್ಗೆ ಅಪ್ಡೇಟ್. ಇದನ್ನ ಬಿಟ್ಟು ಬೇರೆ ಏನಾದರೂ ಪ್ರಶ್ನೆಗಳಿದ್ರೆ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಬಹುದು. ಅದ್ರ ಬಗ್ಗೆ ಉತ್ತರವನ್ನ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.